ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ನಿರ್ಲಕ್ಷ್ಯ ವಹಿಸಿದ ಕಾರಣ ರೋಗಿಯ ಅಂಗಾಂಗಗಳಿಗೆ ಹಾನಿಯಾಗಿದೆ ಎಂದು ಆರೋಪಿಸಿ ಕೋಲಾರದ ಖಾಸಗಿ ಆಸ್ಪತ್ರೆಯೊಂದರ ವಿರುದ್ಧ ರೋಗಿಯ ಸಂಬಂಧಿಕರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ಕೋಲಾರ ನಗರದ ಶ್ರೇಯ ಆಸ್ಪತ್ರೆ ಮುಂಭಾಗ ರೋಗಿಯ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿ ಆಸ್ಪತ್ರೆ ವೈದ್ಯರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಆಸ್ಪತ್ರೆ ವೈದ್ಯಾಧಿಕಾರಿಗಳ ವಿರುದ್ಧ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗೆ ದೂರು ಸಲ್ಲಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹೋಬಳಿಯ ಓಜಲಹಳ್ಳಿಯ ಯಶಸ್ವಿನಿ ಎಂಬ ಮಹಿಳೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ಶ್ರೇಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಕೃಷ್ಣಯ್ಯ ಶೆಟ್ಟಿ ಹಾಗೂ ಇತರರು ಕಿಡ್ನಿ ಶಸ್ತ್ರಚಿಕಿತ್ಸೆ ವೇಳೆ ನಿರ್ಲಕ್ಷ್ಯ ತೋರಿದ್ದು, ಇದರಿಂದ ಕಿಡ್ನಿ, ಯೂರಿನ್ ಬ್ಲಾಡರ್ ಸೇರಿದಂತೆ ಇತರೆ ಅಂಗಾಂಗಗಳಿಗೆ ಹಾನಿಯಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮಹಿಳೆಯ ಆರೋಗ್ಯ ಸ್ಥಿತಿ ಹದಗೆಟ್ಟ ಹಿನ್ನೆಲೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿಸಲಾಗಿದೆ. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಕುಟುಂಬಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಿದ್ದು, ಇದಕ್ಕೆ ಆಸ್ಪತ್ರೆಯೇ ಹೊಣೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕೆಲ ತಿಂಗಳ ಹಿಂದೆ ಮಾಲೂರು ತಾಲೂಕಿನ ನಂಬಿಗಾನಹಳ್ಳಿಯ 22 ವರ್ಷದ ದೀಪ್ತಿ ಎಂಬ ಯುವತಿ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ವೇಳೆ ಮೃತಪಟ್ಟಿರುವುದಾಗಿ ದೂರುದಾರರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಕಾರ್ಯವೈಖರಿ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಲಾಗಿದೆ. ಯಶಸ್ವಿನಿ ಪತಿ ವಿನೋದ್ ಕುಮಾರ್ ಮಾತನಾಡಿ, ಸಾಮಾನ್ಯ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ದಾಖಲಾಗಿದ್ದ ರೋಗಿಗೆ ಚಿಕಿತ್ಸೆ ನೀಡುವ ವೇಳೆ ವೈದ್ಯರು ಯುರೇಟರ್ ಸಂಪೂರ್ಣವಾಗಿ ಕತ್ತರಿಸಿ ತೀವ್ರ ರಕ್ತಸ್ರಾವಕ್ಕೆ ಕಾರಣವಾಗಿದ್ದಾರೆ ಎಂದು ಆರೋಪಿಸಿದರು. ವೈದ್ಯರ ಎಡವಟ್ಟಿನಿಂದ 4 ಪ್ರಮುಖ ಅಂಗಾಂಗಗಳಿಗೆ ಹಾನಿಯಾಗಿದ್ದು, ಪರಿಸ್ಥಿತಿ ಗಂಭೀರವಾದ ನಂತರ ಸತ್ಯ ಮುಚ್ಚಿಟ್ಟು ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರೆಫರ್ ಮಾಡಿದ್ದಾರೆ ಅಂತ ದೂರಿದ್ರು. ಈ ತರ ಆಗ್ತಿದೆ ಅಂತ ಮತ್ತೆ ಯುರೇಟರ್ ಫುಲ್ ಕಟ್ ಮಾಡಿ ಬ್ಲೀಡ್ ಆದಾಗ ನಮ್ಮ ಮಿಸಸ್ ಕೇಳಿದ್ದಾರೆ ಏನ್ ಇದು ಅಂತ. ಇವರು ಉತ್ತರಿಸಿಲ್ಲ, ಅಲ್ಲೇ ಇವರೇ ಗಾಬರಿಗೊಂಡಿದ್ದಾರೆ. ಅದಾದ್ಮೇಲೆ ನಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ನಮ್ಗೆ ಹೇಳಿಲ್ಲ. ಸ್ಟಂಟ್ ಸರಿಯಾಗಿ ಕೂತಿಲ್ಲ, ನೀವು ಬೆಂಗಳೂರು ಹಾಸ್ಪಿಟ್ಲಿಗೆ ಹೋಗಿ ಇಲ್ಲಿ ಸ್ಟಂಟ್ ಸರಿಯಾಗಿ ಫಿಕ್ಸ್ ಮಾಡಕ್ ಆಗಲಿಲ್ಲ, ಈ ತರ ಮುಂದೆ ಜಾಸ್ತಿ ಇನ್ನೂ ಪ್ರಾಬ್ಲಮ್ಸ್ ಇದೆ, ಇಲ್ಲಿಂದ ಬೆಂಗಳೂರು ಹೋಗಿ ಅಂತ ನಾವು 3 ಅವರ್ ವೇಟ್ ಮಾಡಿದ್ವಿ. ಆದ್ರೂ ಈ ನಿಜಾಂಶ ಒಪ್ಕೊಳ್ಳಿಲ್ಲ, ಈ ತರ ಇದಾಗಿದೆ ಅಂತ. ಜಸ್ಟ್ ಸ್ಟೋನ್ ಎಲ್ಲ ಇದು ಮಾಡಿದ್ವಿ. ಸ್ಟೋನ್ ಆದ್ಮೇಲೆ ಸ್ಟಂಟ್ ಕೂತಿಲ್ಲ, ಅದಕ್ಕೆ ನೀವು ಬೆಂಗಳೂರು ಸ್ಟಂಟ್ ಬೇರೆ ಹಾಸ್ಪಿಟಲ್ ಇದು ಮಾಡ್ತಾರೆ, ನಾವು ರೆಫರಲ್ ಮಾಡ್ತೀವಿ. ಅವ್ರು ರೆಫರಲ್ ಮಾಡಿದ ಹಾಸ್ಪಿಟಲ್ ನಾವು ಹೋಗ್ಲಿಲ್ಲ, ನಾವು ಬೇರೆ ಹಾಸ್ಪಿಟಲ್ ಹೋಗ್ತೀವಿ. ಸೊ ಅಲ್ಲೆಲ್ಲ ಹೋದ್ಮೇಲೆ ನಿಜಾಂಶ ಗೊತ್ತಾಯ್ತು. ಈಗ ಸಿಂಪಲ್ ಪ್ರಾಬ್ಲಮ್ ಕಿಡ್ನಿ ಸ್ಟೋನ್ ಇಂದ 4 ಆರ್ಗನ್ಸ್ಗೆ ಡ್ಯಾಮೇಜ್ ಮಾಡಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಸಿಟಿ ಸ್ಕ್ಯಾನ್ ಇದೆ ಅಂತಾನೆ, ಇಲ್ಲಿ ಏನೂ ಇಲ್ಲ, ಏನು ಫೆಸಿಲಿಟಿನೂ ಇಲ್ಲ. ಇದೆಲ್ಲ ಜಿಲ್ಲೆಯಲ್ಲಿ ಬಹಳ ರೈತಾಪಿ ಜಿಲ್ಲೆ. ಇಷ್ಟೊಂದು ಜನಕ್ಕೆಲ್ಲ ಹಿಂಗೆ ಅನ್ಯಾಯ ಮಾಡ್ತಿದೆ. ಈಗ ಲಾಸ್ಟ್ ಟೈಮು ಮಾಲೂರಲ್ಲಿ ನಂಬಿಗಾನಹಳ್ಳಿ ದೀಪ್ತಿ ಅನ್ನೋ 22 ವರ್ಷದ ಹುಡುಗಿ, 22 ವರ್ಷ ಇಲ್ಲಿ ಇದಾಯ್ತು. ಈ ತರ ಹೊರಗಡೆ ಬರ್ದಿರೋದು ಇನ್ನೂ ಜಾಸ್ತಿ ಇದೆ ಈ ಕೇಸಸ್ ಇಲ್ಲಿ, ಈ ಹಾಸ್ಪಿಟಲ್ ಎಸ್ಪೆಷಲಿ. ಇವ್ರು ಹೇಳೋದು ಆ ತರ ಚಿಕಿತ್ಸೆ ಕೊಡ್ತೀವಿ, ಈ ತರ ಚಿಕಿತ್ಸೆ ಕೊಡ್ತೀವಿ, ಇಲ್ಲಿ ಕೊಡೋದೆಲ್ಲ ದೋಖ. ಈ ತರ ದೋಖ ಮಾಡಿ ದುಡ್ಡು ಹೊಡೆಯೋದು ಒಂದು ಬಿಟ್ಟರೆ ಬೇರೆ ಇನ್ನೇನು ನಡೀತಿಲ್ಲ ಇಲ್ಲಿ. ಆಸ್ಪತ್ರೆಯಲ್ಲಿ ಅಗತ್ಯ ಮೂಲಸೌಕರ್ಯಗಳು ಹಾಗೂ ಸಿಟಿ ಸ್ಕ್ಯಾನ್ ಸೌಲಭ್ಯಗಳ ಕೊರತೆ ಇದ್ದರೂ ರೋಗಿಗಳನ್ನು ದಾಖಲಿಸಿಕೊಂಡು ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸಂಬಂಧಿಕರು ಆರೋಪಿಸಿದ್ದು, ಆಸ್ಪತ್ರೆ ವಿರುದ್ಧ ಸಿಒಡಿ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಆಸ್ಪತ್ರೆಯನ್ನ ಮುಚ್ಚುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಏನು ನಡೆದಿದೆ ಎಂಬುದು ಜಿಲ್ಲಾ ವೈದ್ಯಾಧಿಕಾರಿಗಳು ಹಾಗೂ ತಾಲೂಕು ವೈದ್ಯಾಧಿಕಾರಿಗಳು ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.